ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಇರುತ್ತೆ. ಈ ವಾರದ ಕಥೆಯಲ್ಲಿ ಯಾವ ಪ್ರಶ್ನೆ ಬರುತ್ತೆ ಅಂತ ತುಂಬಾ ಅನುಮಾನ ಇರುತ್ತೆ. ಮೊದಲನೇದಾಗಿ ಈ ವಾರ ಕಿಚ್ಚ ಸರ್ ಅವರು ಈ ಪ್ರಶ್ನೆ ಕೇಳಲೇಬೇಕು. ಏನಂದ್ರೆ ಪ್ರತಿ ವಾರನು ಮಾತಾಡಿದ್ರು ಕಷ್ಟ, ಮಾತಾಡ್ಲಿ ಅಂದ್ರು ಕಷ್ಟ. ಮೊದಲನೇದಾಗಿ ವಿಶೇಷವಾಗಿ ಹೇಳ್ಬೇಕಾಗಿದ್ದ ಅವಕಾಶನೇ ಕೊಡಲ್ಲ ಅಂದ್ರೆ ಯಾವ ರೀತಿ ಪ್ರೂವ್ ಮಾಡೋದು, ಯಾವ ರೀತಿ ಆಟ ಆಡೋದು, ಯಾವ ರೀತಿ ಜನಕ್ಕೆ ನಮಗೆ ಓಟ್ ಹಾಕಿ ಅಂತ ಕೇಳೋದು. ಖಂಡಿತವಾಗ್ಲೂ ಇವ್ರು ಅವಕಾಶ ಕೊಟ್ಟಾಗ ನೀನ್ ಪ್ಯಾನಿಕ್ ಆಗ್ತೀಯಾ, ನೀನ್ ಟೆನ್ಷನ್ ತಗೊಂತೀಯಾ, ನಿಂಗೆ ಆಡಕ್ಕಾಗಲ್ಲ, ಅದು ಮಾಡ್ತೀಯಾ ಇದು ಮಾಡ್ತೀಯಾ ಅಂತ ಎಲ್ಲಿಗೂ ಹೋಗೋದು, ಸೀದಾ ಹಾಸ್ಪಿಟ್ಲ್ ಹೋಗ್ಬೇಕಂತಷ್ಟೇ. ನಾವು ಈಗ ಹೋಗಿದ್ದು ಹಾಸ್ಪಿಟ್ಲಿಗೆ ಪ್ರತಾಪ್ ಅವರು. ಖಂಡಿತವಾಗ್ಲೂ ಯಾವ್ದು ವಿಷಯನ ತಗೊಳ್ಳಿ, ನೀನ್ ಪ್ಯಾನಿಕ್ ಆಗ್ತೀಯಾ, ನಿಂಗೆ ಆಡಕ್ಕಾಗಲ್ಲ, ನೀನ್ ಯಾರ ಮಾತು ಕೇಳಲ್ಲ, ಇದೇ ವಿಷಯ ತಗೊಂಡ್ಬರ್ತಾ ಇದ್ರೆ ಅವ್ರು ಆಟ ಆಡೋದು ಯಾವಾಗ, ಅವ್ರನ್ನ ಪ್ರೂವ್ ಮಾಡ್ಕೊಳೋದು ಯಾವಾಗ? ಆಡ್ಲೇಬೇಕು ತಾನೆ. ಆಡ್ಬೇಕಂದ್ರೆ ಅವಕಾಶ ಕೊಡ್ಬೇಕು ತಾನೆ. ಅವಕಾಶ ಕೊಡಕ್ಕೆ ಪ್ರತಿಯೊಂದಕ್ಕೂ ವೋಟಿಂಗ್ ತಗೊಂತಾರೆ. 9 ಜನ ಇದ್ರೆ 9 ಜನದಲ್ಲಿ 5 ಜನನ ಒಬ್ರಿಗೆ ವೋಟ್ ಮಾಡ್ತಾರೆ, 4 ಜನನೇ ಗೇಮ್ ಮಾಡೋದು. ವಿನಯ್, ಕಾರ್ತಿಕ್, ಸಂಗೀತ, ಮೈಕಲ್ ಇವರೇ ಗೇಮ್ ಆಡ್ತಾ ಹೋಗ್ತಾ ಇದ್ರೆ ಇನ್ನು ಇರೋರು ಯಾವಾಗ ಗೇಮ್ ಮಾಡೋದು? ಗೇಮ್ ಆಡ್ಬೇಕು, ಪ್ರೂವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಹಾಸ್ಪಿಟಲ್ ಹೋಗ್ಬೇಕು. ಆಗಿದ್ದು ಅದನ್ನೇ. ಈಗ ಇಂತ ಹಲವಾರು ಪ್ರಶ್ನೆಗಳಿವೆ. ಮತ್ತೆ ಈ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರು ಯಾವ ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ತನಿಷ್ ಅವರು ಸೂಪರ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವ್ರು ತಗೊಂಡಿರೋ ಡಿಸಿಷನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಈ ಎಪಿಸೋಡ್ ಅಲ್ಲಿ ಮಾತ್ರ ತನಿಷ್ ಅವ್ರನ್ನ ಬ್ಲೇಮ್ ಮಾಡ್ತಾರೆ ಅಂತ ಗೊತ್ತಾಗ್ತಿದೆ ಕರೆಕ್ಟ್ ಆಗಿ. ನೋಡಿ, ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಸೆಗ್ಮೆಂಟ್ ಬಂದಾಗ, ಒಂದು ಪ್ರೋಗ್ರಾಮ್ ಬಂದಾಗ ಕೆಲವು ಸೆಲೆಕ್ಟ್ ಮಾಡ್ತಾರೆ, ಇನ್ನ ಟಾಸ್ಕ್ ಬಂದಾಗ ಇನ್ನೂ ಕೆಲವು ಸೆಲೆಕ್ಟ್ ಮಾಡ್ತಾರೆ. ಹ್ಯಾಪಿ ನ್ಯೂ ಇಯರ್ ಪಾರ್ಟ್ ಅಲ್ಲಿ ನಮ್ರತನ, ಮೈಕಲ್ ಅವ್ರನ್ನ ಮತ್ತು ವರ್ತೂರ್ ಸಂತೋಷನ ಸೆಲೆಕ್ಟ್ ಮಾಡಿರ್ಲಿಲ್ಲ. ಅದೇ ಫಸ್ಟ್ ಟಾಸ್ಕ್ ಬಂದಾಗ ವರ್ತೂರನ್ನ ಸೆಲೆಕ್ಟ್ ಮಾಡಿದ್ರು, ನಮ್ರತನ ಸೆಲೆಕ್ಟ್ ಮಾಡಿದ್ರು, ಮೈಕಲ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಅದೇ ವಿಷಯ ಇಟ್ಕೊಂಡು ಕಾರ್ತಿಕ್ ಅವ್ರು ನಂಗೆ ವ್ಯಾಲಿಡ್ ಪಾಯಿಂಟ್ ಕೊಡು, ನನಗೆ ಕ್ಲಾರಿಟಿ ಕೊಡು, ವ್ಯಾಲಿಡ್ ಪಾಯಿಂಟ್ ಕೊಡು ಅಂತ ಕೇಳಿದ್ರು. ಈಗ ಎಲ್ಲದಕ್ಕೂ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂತ ಹೋದ್ರೆ ಅವ್ರು ಯಾವಾಗ ಗೇಮ್ ಮಾಡೋದು? ಮತ್ತೆ ವಾರ ಪೂರ್ತಿ ಆದ್ಮೇಲೆ ಶುಕ್ರವಾರ ನೀವೇ ಕಳಪೆ ಕೊಡ್ತೀರ ಅವ್ರಿಗೆ. ಏನಂದ್ರೆ ಇವರು ಟಾಸ್ಕ್ ಆಡಲ್ಲ, ಇವರು ಯಾವುದೇ ಒಂದು ಸ್ಪೆಟ್ ಮಾಡಲ್ಲ, ಸ್ಟ್ಯಾಂಡ್ ತಗೊಳಲ್ಲ, ಮಾತಾಡಲ್ಲ ಅಂತ. ಅವಕಾಶ ಕೊಟ್ರೆ ತಾನೇ ಮಾತಾಡೋದು, ಅವಕಾಶ ಕೊಟ್ರೆ ತಾನೇ ಗೇಮ್ ಮಾಡೋದು. ಪ್ರತಾಪ್ ಅವ್ರು ಎಕ್ಸಾಕ್ಟ್ ಇದನ್ನೇ ಕೇಳಿದ್ದು. ಪ್ರತಿಯೊಂದಕ್ಕೂ ನೀವೇ ವೋಟ್ ಮಾಡ್ಕೊಂತ ಇದ್ರೆ ನಮ್ಗೆ ಅವಕಾಶ ಕೊಡೋದು ಯಾವಾಗ ಅಂತ. ಸಂಗೀತ ಅವರು ಜಲಾಂತರ್ಗಾಮಿ ಟಾಸ್ಕ್ ಆದಾಗ ಅವಕಾಶ ಬೇಡ, ನಿನ್ ಕಣ್ ಸರಿ ಇಲ್ಲ, ಆಟ ಆಡೋದು ಬೇಡ ಅಂತ ಕೇಳಿದಾಗ ಎಷ್ಟೊಂದು ವಾದ ಮಾಡಿದ್ರು. ಅದೇ ಪ್ರತಾಪ್ ಅವರು ಅದು ವಾದ ಮಾಡಿದಾಗ ನಿಂಗೆ ಪ್ಯಾನಿಕ್ ಆಗ್ಬಿಡ್ತೀಯ, ನೀನ್ ಆಡಕ್ಕಾಗಲ್ಲ ಅಂತ ನಮ್ರತ, ಸಂಗೀತ ಅವ್ರು ಹೇಳಿದ್ರು. ಈ ನಮ್ರತ ಎಲ್ಲಿ ಟಾಸ್ಕ್ ಆಡ್ತಾವಳು, ಎಲ್ಲಿ ಗೇಮ್ ಆಡ್ತಾಳ ಒಂದೂ ಗೊತ್ತಾಗಲ್ಲ. ಅವರು ಟಾಸ್ಕ್ ಆಡ್ದಂಗೆ ನಾಟಕ ಮಾಡ್ತಾರೆ ಫೋಟೇಜಸ್ಗೋಸ್ಕರ. ಅಂದ್ರೆ ಈಗ ಟಾಸ್ಕ್ ಆಡಿದೀನಿ, ಅಲ್ಲಿ ಓಡಾಡೋ ಅಷ್ಟೇನೆ. ಟಾಸ್ಕ್ ಯಾವಾಗ ಆಡ್ತಾರೆ ಗೊತ್ತೇನೆ ಇರಲ್ಲ. ಆದ್ರೂ ಅವ್ರಿಗೆ ಕಳಪೆನೆ ಕೊಡಲ್ಲ. 14 ವಾರ ಆದ್ರೂ ನಮ್ರತೆಗೆ ಒಂದು ಕಳಪೆ ಸಿಕ್ಕಿಲ್ಲ ಅಂದ್ರೆ ಲೆಕ್ಕ ಹಾಕಿ. ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಸುದೀಪ್ ಸರ್. ಅದಾದ್ಮೇಲೆ ನೋಡಿ, ತನಿಷ್ ಅವ್ರು ತಗೊಂಡು ಡಿಸಿಷನ್ಸ್ ಇದಕ್ಕಿಂತ ಮುಂಚೆ ಹೇಳಿದೆ, ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಕಿಚ್ಚನ ಚಪ್ಪಾಳೆ ಕೊಡ್ಬೇಕಂತ ಎಲ್ಲರೂ ಆಸ್ತಾರೆ, ಬಟ್ ಸಿಗಲ್ಲ ಅನ್ಸುತ್ತೆ. ಅದಾದ ನಾನು ಒಂದು ಹೇಳಿಕೆ ಕೊಟ್ಟಾಗ, ಒಂದು ಆರ್ಡರ್ ಪಾಸ್ ಮಾಡಿದಾಗ ಖಂಡಿತವಾಗ್ಲೂ ಅಲ್ಲಿರುವ ಕಂಟೆಸ್ಟೆಂಟ್ಸ್ ಗಳು ಮಾತು ಕೇಳ್ಬೇಕು. ಬಟ್ ಈ ವಿಚಾರದಲ್ಲಿ ವಿನಯ್ ಅವರು, ಮೈಕಲ್ ಹೇಳಿ ಕೇಳಿದ್ರ ಮಾತು ಕೇಳಲೇ ಇಲ್ಲ. ಪನಿಷ್ಮೆಂಟ್ ಕೊಟ್ರೆ ತನಿಷ್ ಅವರು ನಾವು ಮಾಡೋದೇ ಇಲ್ಲ, ನಾವು ತಗೊಳ್ಳೋದೇ ಇಲ್ಲ ಅಂತ ಹೇಳಿದ್ರು. ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು. ಅದಾದ್ಮೇಲೆ ಅಲ್ಲಿರುವ ಕಂಟೆಸ್ಟೆಂಟ್ ಗಳಿಗೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕು ಅಂತ ಒಂದು ಖಂಡಿತವಾಗ್ಲಿ ಪ್ರಶ್ನೆ ಅಂತ ಕೇಳಲೇಬೇಕು. ಅದಾದ್ರೆ ವರ್ತೂರ್ ಅವ್ರನ್ನ ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ಬೇಕು. ಏನಕ್ಕಂದ್ರೆ ಅವ್ರು ಯಾವುದೇ ವಿಷಯ ಸ್ಟ್ಯಾಂಡೇ ತಗೊಂಡ ಆದ್ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ, ಕ್ಯಾಪ್ಟನ್ ಆಗಕ್ಕೆ ಅಧಿಕಾರ ಬಂದಾಗ ಅವ್ರು ಕರೆಕ್ಟ್ ವಾದ ಮಾಡ್ಬೇಕು. ಇದೇ ವಾದ ಮಾಡೋ ವಿಷಯದಲ್ಲಿ ವರ್ತೂರು, ಕಾರ್ತಿಕ್, ತನಿಷ ಇದ್ದಾಗ ನಾಮಿನೇಟ್ ಮಾಡೋ ವಿಷಯದಲ್ಲಿ ಎಷ್ಟೊಂದು ಚೆನ್ನಾಗಿ ವಾದ ಮಾಡಿದವರು. ಅದೇ ರೀತಿ ಕೂಡ ಇಲ್ಲಿ ಕೂಡ ವಾದ ಮಾಡಬೇಕಾಗಿತ್ತು. ಅದೊಂದು ಪ್ರಶ್ನೆ ಮಾಡ್ಬೇಕು. ಅದಾದ್ಮೇಲೆ 20 ಲಕ್ಷ, 15 ಲಕ್ಷ, 7 ಲಕ್ಷ, 3 ಲಕ್ಷ ಅಂತ ಅಮೌಂಟ್ ಹಂಚ್ಬೇಕಾದ್ರೆ ಯಾರೋ ಒಬ್ಬರನ್ನ ಮೇರ್ಸಕ್ ಹೋಗಿ, ಯಾರೋ ಒಬ್ಬರನ್ನ ತುಳಿಯಕ್ ಹೋಗಿ ಅಲ್ಲಿ ಆಕಸ್ಮಿಕವಾಗಿ ತುಕಾಲಿ ಅವ್ರಿಗೆ 20 ಲಕ್ಷ ಸಿಕ್ತಾ ಅಂತ ಹಲವರ ಪ್ರಶ್ನೆ ಆಗಿದೆ. ಅದಾದ್ಮೇಲೆ 25,000 ವರ್ತೂರ ಸಿಕ್ಕಿದ್ದು ಪ್ರಶ್ನೆ ಆಗಿದೆ. ಈ ರೀತಿ ಹಲವಾರು ಪ್ರಶ್ನೆಗಳಿವೆ. ಕಿಚ್ಚ ಸರ್ ಕೂಡ ಈ ಎಪಿಸೋಡ್ ಅಲ್ಲಿ ಇಂಥ ಪ್ರಶ್ನೆ ಮಾಡಿ ಅವ್ರಿಗೆ ಸರಿಯಾದ ಉತ್ತರ ಕೊಡ್ತಾರ ಅಂತ ಎಲ್ಲರ ನಂಬಿಕೆ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾವ ಪ್ರಶ್ನೆ ಕೇಳ್ಬೇಕು ಕಿಚ್ಚ ಸರ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.